ಗುಬ್ಬಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಬ್ಲಾಕ್ ಲೆವೆಲ್ ಪಬ್ಲಿಕ್ ಹೆಲ್ತ್ ಯೂನಿಟ್ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಶ್ರೀನಿವಾಸ್, ಜಾತಿ ಗಣತಿ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೆಯುತ್ತಿವೆ. ಯಾರು ಮನೆ ಮನೆಗೆ ಭೇಟಿ ನೀಡಿ ಜಾತಿ ಗಣತಿ ಮಾಡಿಲ್ಲ. ಇದು ಅವೈಜ್ಞಾನಿಕವಾಗಿದ್ದು ಮತ್ತೊಮ್ಮೆ ಪುನರ್ ಪರಿಶೀಲಿಸಬೇಕೆಂದು ಒತ್ತಾಯಿಸಿದರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಮುಂದುವರಿಯಲಿ ಎಂದು ನಾವು ಬಯಸುತ್ತೇವೆ. ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ನಾನು ರಾಜಣ್ಣನ ಮನೆಗೆ ಹೋಗುವುದಿಲ್ಲ. ಸರ್ಕಾರ ಕೊಟ್ಟ ಜವಾಬ್ದಾರಿ ಪ್ರಾಮಾಣಿಕವಾಗಿ ನಿರ್ವಹಿಸುವ ಕೆಲಸ ಮಾಡುತ್ತೇನೆ ಎಂದರು. ಮುನ್ಸ್ಕೊಂಡಿರ್ತಾರೆ, ನನಗೆ ಬರೋ ಭಾಗ್ಯ ಏನೈತೆ, ಅವ್ರು ಕಳ್ಕೊಳ್ಳೋದು ಏನೈತೆ, ಮುನ್ಸ್ಕೊಳ್ಳೋದ್ರಿಂದ ನೆನೆಸ್ಕೊಳ್ಳೋದ್ರಿಂದ ಅವೆಲ್ಲ ಏನೂ ಇಲ್ಲ. ರಾಜಕೀಯ ನಮಗೆ ನಾನು ಇದು ನಿರಂತರವಾಗಿ ನನ್ನ ರಾಜಕೀಯ ಜೀವನದಲ್ಲಿ ನಾನು ಅದೇ ಥರ ರಾಜಕೀಯ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಯಾರಿಗೂ ಬಕೆಟ್ ಹಿಡಿದು ಯಾರಿಗೂ ಓಲೈಸಿ ರಾಜಕೀಯ ಮಾಡ್ತಕ್ಕಂಥದ್ದು, ಮತ್ತು ಅದರಿಂದ ಅಧಿಕಾರ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಬ್ಬರಂತ ಹೋಗಿ ಸಲ ಮಾಡಿದು ರಾಜಕೀಯ ಮಾಡ್ತಕ್ಕಂಥ ಪ್ರವೃತ್ತಿ ನನಗೇನಿಲ್ಲ. ಆ ಥರ ನಡವಳಿಕೆನೂ ನನಗಿಲ್ಲ. ನಾನು ಅಧಿಕಾರದ ಹಿಂದೆ ಹೋದರೂ ಅಲ್ಲ. ನನಗೆ ಮಿನಿಸ್ಟರ್ ಆಗಿದ್ದೆ. ನಾನು ಮಿನಿಸ್ಟರ್ ಆಗೋ ದಿವಸ ನಾನು ಸೆಟ್ಲ್ ಆಗ್ತಿದ್ದೆ. ಕುಮಾರಸ್ವಾಮಿ ಅವರು ಅವರ ಆಫೀಸಿಂದ ಸತೀಶ್ 4-5 ಸಾರಿ ಫೋನ್ ಹಾಕಿದ್ದ. ನಾನು ಸೆಟ್ಲ್ ಆಗೋಕ್ಕೆ ಹೋದಾಗ ಮನೇಲೇ ಬಿಟ್ಟು ಹೋಗ್ತೀನಿ ಮೊಬೈಲ. ನಾನು ಹೋಗಿ 9:30ಗೆ ಮೊಬೈಲ್ ನೋಡಿದೆ. ಯಾಕೆ ಇಷ್ಟೊಂದು ಸಾರಿ ಫೋನ್ ಹಾಕಿವ್ರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಹಾಕ್ದೆ ವಾಪಸ್ಸು. ಇಲ್ಲ ಅಣ್ಣ ಮನೆ ತಗ ಬರ್ಬೇಕಂತೇಳಿ. ನಮ್ಮ ಮನೆ ತಗ ಬರೋಕ್ಕಾಗಲ್ಲ, ನಾನು ಈ ಹೊಲ್ಟ್ರು ಸ್ನಾನ ಮಾಡಿ ನಾನು ಬರೋಕ್ಕೆ 12 ಗಂಟೆ ಆಗುತ್ತೆ. ಆಯಿತು, 12 ಗಂಟೆಗೆ ಕೃಷ್ಣಾಗೆ ಬನ್ನಿ ಅಂದರು. ನಾನು ಕೃಷ್ಣಾಗೆ ಹೋದೆ. ಕೃಷ್ಣಾದಿಂದ ವೆಸ್ಟ್ ಎಂಡ್ ಬಾ ಅಂತಂದರು. ವೆಸ್ಟ್ ಎಂಡ್ಗೆ ಹೋದೆ. ಅವಾಗಲೂ ನನಗೆ 1.5 ಗಂಟೆಲೂ ನಾನು ಮಿನಿಸ್ಟರ್ ಆಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸಾರ್ವಜನಿಕ ಆಸ್ಪತ್ರೆಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಾಡಲು ಸಿಬ್ಬಂದಿ ಕೊರತೆ ಇದ್ದು ಸಚಿವರೊಂದಿಗೆ ಮಾತನಾಡಿ ಸಿಬ್ಬಂದಿ ನೇಮಕ ಮಾಡಲಾಗುತ್ತದೆ ಎಂದರು. ಸೋಮಸುಂದರ್, ಸಿಟಿವಿ ನ್ಯೂಸ್, ಗುಬ್ಬಿ.